ಎಲ್ಲರಿಗೂ ನಮಸ್ಕಾರ. ವಿಷಯ ಇಷ್ಟೇ, ಬೀದರ್ ಜಿಲ್ಲೆಯ ಕಟ್ಟಿತುಂಗಾವ್ ಗ್ರಾಮದ ಸಹೋದರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ. ಮೊದಲು ಅಂಥ ಘಟನೆಗಳು ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಅಂಥ ಘಟನೆಗಳು ಆಗಬಾರ್ದು, ಆಗೋಗಿದೆ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಭಾಳ ದುಃಖಕರವಾದಂಥ ಒಂದು ಸಂಗತಿ ಇದು. ಈ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆನ ಕುರಿತು ಏನು BJPಯ ಕೆಲವು ನಾಯಕರು ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ, ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಯಾಕಂತಂದರೆ ಸಹೋದರ ರಾಜು ಕಪ್ನೂರವ್ರಿಗಾಗಲಿ ನಮ್ಮ ಸಹೋದರ ಸಚಿನ್ ಪಾಂಚಾಳ್ ಅವ್ರ ನಡುವೆ ಇದು ಯಾವುದೋ ರಾಜಕೀಯ ಹುದ್ದೆಗಾಗಿನೋ ರಾಜಕೀಯ ಅಧಿಕಾರಕ್ಕಾಗಿನೋ ಸ್ಥಾನಮಾನಕ್ಕಾಗಿನೋ ಅವ್ರ ಪೈಪೋಟಿ ಆಗಿ ಸಚಿನ್ ಪಾಂಚಾಳ್ ಅವರು ಆತ್ಮಹತ್ಯೆ ಮಾಡ್ಕೊಂಡದ್ದಲ್ಲ. ಇದು ರಾಜು ಕಪ್ನೂರು ಮತ್ತು ಸಚಿನ್ ಪಾಂಚಾಳ್ ಅವರ ನಡುವಿನ ವೈಯಕ್ತಿಕ ವ್ಯವಹಾರದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ವಿರೋಧ ಪಕ್ಷದಲ್ಲಿರುವಂಥ BJP ಕೆಲ ನಾಯಕರು ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರ ತಲೆಗಾಗಲಿ ಕಾಂಗ್ರೆಸ್ ನಾಯಕರ ತಲೆಗೆ ಕಟ್ಟುವಂಥದ್ದು ಬಹಳ ಒಂದು ನೀಚತನದ ಅಭಾಲಿಷತನ ಅಂತ ನಾನು ಅವರಿಗೆ ಹೇಳಕ್ಕೆ ಪಡ್ತೀನಿ. ಈ ಥರ ಅವ್ರು ಮಾಡೋದಕ್ಕೆ ಅವರಿಗೆ ನಾಚಿಕೆ ಆಗಬೇಕು. ಯಾಕಂತಂದರೆ ಅದೇ ಹೇಳ್ತಾ ಇದ್ದೀನಲ್ಲ, ಇದು ಒಂದು ರಾಜಕೀಯ ಸ್ಥಾನಮಾನಕ್ಕಾಗಿ ರಾಜಕೀಯ ಹುದ್ದೆಗಾಗಿ ನಡೆದವರುವಂಥ ಆತ್ಮಹತ್ಯೆ ಅಲ್ಲ ಇದು. ಆಮೇಲೆ ಇದು ಆತ್ಮಹತ್ಯೆನೋ ಕೊಲೆನೋ ಅಂತ ಅನ್ನೋದೇ ನಮಗೆ ಇನ್ನೂ ಡೌಟ್ ಅದ, ಒಂದಿಷ್ಟು ಗುಮಾನಿ ಅದ ನಮಗೆ. ಯಾಕಂದರೆ 26 ವರ್ಷದ ಸಹೋದರ ಸಚಿನ್ ಪಾಂಚಾಳ್ ಅವ್ರ ಬರಹಗಳನ್ನು ನಾನು ಈಗಾಗಲೇ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಅವ್ರಿಗೆ ಅಷ್ಟೊಂದು ಬರೆಯುವಂಥ ಒಂದು ಪ್ರಜ್ಞಾವಂತಿಕೆ ಇಲ್ಲ. ಹಾಗಾಗಿ ಕೆಲವೊಂದಿನ ಹಿಂದಷ್ಟೇ ನಾನು ಅವ್ರ ಬರವಣಿಗೆನ ನೋಡಿ ಏನಪ್ಪ ಈ ಹುಡುಗ ಈ ರೀತಿ ಬರಿತಾನಲ್ಲ, ಏನು ಯಾರ ಬಗ್ಗೆನೂ ಗೌರವನೂ ಇಲ್ಲ, ಇಷ್ಟೊಂದು ಅಬಾಲಿಷವಾಗಿ ಬರಿತಾನಂತೇಳಿ ನಾನೇ ಅವನಿಗೆ ಖುದ್ದು ಸ್ವತಃ ಅನ್ಫ್ರೆಂಡ್ ಮಾಡಿದ್ದೆ. ಅಂಥ ಒಂದು ಹುಡುಗ ಇವತ್ತು 7 ಪುಟದ ಡೆತ್ ನೋಟ್ನ ಬರೀತಾನೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆ ಬರವಣಿಗೆ ಕೂಡ ಅವ್ನು ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದು ಯಾರೋ ಕ್ರಿಮಿನಲ್ ವಕೀಲರು ಸಾಹಿತಿಗಳು ಒಂದು ರೀತಿ ಪೊಲೀಸ್ನಲ್ಲಿ ದಿನ ಕೇಸ್ ಮಾಡುವಂಥವ್ರು ಬರೆದಿರುವಂಥ ಒಂದು ಡೆತ್ ನೋಟ್ ಥರ ಇದೆ. ಅದು ಕುಲಂಕುಷವಾಗಿ ಇದು ಒಂದು ಭಾಳ ಸಂಕೀರ್ಣವಾದಂಥ ಒಂದು ಸಮಸ್ಯೆ. ಇದನ್ನು ಭಾಳ ಸೂಕ್ಷ್ಮವಾಗಿ ತನಿಖಾ ತಂಡ ತನಿಖೆ ಮಾಡಬೇಕು. ಸಹೋದರ ಸಚಿನ್ ಅವರಿಗೂ ನ್ಯಾಯ ಕೊಡಿಸುವಂಥ ರೀತಿಯಲ್ಲಿ ಸಹೋದರ ರಾಜು ಕಪ್ನೂರ್ ಅವರಿಗೂ ನ್ಯಾಯ ಕೊಡಬೇಕು. ಯಾಕಂದರೆ ಈಗಾಗಲೇ ಅವರು ಕೂಡ ಕೋಟ್ಯಾನುಗಟ್ಟಲೆ ದುಡ್ಡನ್ನು ಸಚಿನ್ ಪಾಂಚಾಳ್ ಅವರಿಗೆ ಟ್ರಾನ್ಸಾಕ್ಷನ್ ಮಾಡಿರೋ ಮುಖಾಂತರ, ಫೋನ್ಪೇ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡಿರೋದು ಅಂತ ಮತ್ತು RTGS ಮಾಡಿರುವಂಥ ಎಲ್ಲ ದಾಖಲೆಗಳು ಅವರ ಹತ್ತಿರ ಇವೆ, ನಾವೆಲ್ಲ ನೋಡಿದ್ದೀವಿ. ಅದಕ್ಕೆ ಸೂಕ್ತ ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಶಿಕ್ಷೆಯಾಗುವಂಥ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಒಂದು ಬೇಡಿಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ವಿರೋಧ ಪಕ್ಷದವರು ಇದನ್ನು ಆಡಳಿತ ಪಕ್ಷದವರಿಗೆ ಮೇಲೆ ಸ್ಪೆಷಲಾಗಿ ಪ್ರಿಯಾಂಕ್ ಖರ್ಗೆಜಿ ಅವರಂಥ ಒಬ್ಬ ನಿಷ್ಠಾವಂತ ರಾಜಕಾರಣಿಗೆ ತಲೆ ಕಟ್ಟೋದು ಬಹಳ ಒಂದು ಕೆಟ್ಟ ಒಂದು, ಅವರಿಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲ. ಅವ್ರ ಬಗ್ಗೆ ಆಲ್ರೆಡಿ ಎಷ್ಟೊಂದು ಹಗರಣಗಳಿವೆ, ಎಷ್ಟೊಂದು ಅವ್ರ ಮೇಲೆ ಎಷ್ಟೊಂದು ರೌಡಿ ಶೀಟರ್ಗಳೆಲ್ಲ ಇದ್ದಂಥವರೆಲ್ಲ ಅವರು ಕಾವಿ ಬಟ್ಟೆ ಹಾಕ್ಕೊಂಡು ಇವತ್ತು ಅವ್ರ ಹೆಸರು ಕೂಡ ತೊಗೊಳಕ್ಕೆ ನಾನು ಇಷ್ಟಪಡಲ್ಲ. ಅಂಥವ್ರು ಒಬ್ಬ ರಾಜ್ಯದ ನಾಯಕರ ಬಗ್ಗೆ ಮಾತಾಡ್ತಾರೆ, ಅವ್ರ ಹಣೆ ಕಟ್ಟಕ್ಕೆ ಹೋಗ್ತಾರಂತಂದರೆ ಅಲ್ಲ. ನೋವು ಅಂತಂದರೆ ನಾವು ಸಚಿನ್ ಪಾಂಚಾಳ್ ಅವ್ರ ಬಗ್ಗೆ ನೋವು ಪಡಬೇಕಾಗ್ಯದ. ಅವರಿಗೆ ಏನು ಅನ್ಯಾಯ ಆಗಿದೋ, ಆ ಹುಡುಗ ಯಾಕೆ ಆತ್ಮಹತ್ಯೆ ಮಾಡಿದನೋ, ಅದು ಕೊಲೆನೋ ಅನ್ನೋದು ತನಿಖೆ ಆಗಲಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾನು ಶ್ರೀಮತಿ ರೇಣುಕಾ ಸಿಂಗೆ, ದಲಿತ ಮುಖಂಡೆ.